ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಪಕೋಡ, ತುಂಬ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ. ಇನ್ನೊಂದು ತುಂಬ ವಿಶೇಷ ಅಂತಂದರೆ ಈರುಳ್ಳಿ ಬೇಕಾಗೇ ಇಲ್ಲ, ಆದರೂ ಅಷ್ಟು ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು, ಹಾಗೇ ಪಕೋಡ ಮಾಡಿಕೊಂಡು ತಿನ್ನಬೇಕು ಅನ್ನೋರು ಈ ಮೆಂತ್ಯ ಸೊಪ್ಪನ್ನು ಬಳಸಿ ಒಂದು ಪಕೋಡನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ ಟೀ ಜೊತೆ ಕಾಫಿ ಜೊತೆ. ಇಲ್ಲಿ ಸುಮಾರು 1 ಕಪ್ನಷ್ಟು ಮೆಂತ್ಯನ ನಾನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ಥರ ತೂತು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹೊಟ್ಟೋಗಿದೆ. ಬರೀ ಎಲೆ ಮಾತ್ರ ತೊಗೋಬೇಕು, ಕಡ್ಡಿ ಬೇಡ. ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಈ ಥರ ಹೆಚ್ಕೋತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹೆಚ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಈರುಳ್ಳಿ ಹಾಕ್ಕೋಬೋದು, ಆದರೆ ಮೆಂತ್ಯ ಸೊಪ್ಪಿಂದೇ ಒಂದು ಪರಿಮಳ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರಿಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು 1/4 ಸ್ಪೂನಷ್ಟು ಓಂಕಾಳು, ಅಷ್ಟೇ ಪ್ರಮಾಣದ ಮೆಣಸನ್ನು ಹಾಕ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಕುಟಾಣಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಈಗ ನಾವು ಒಂದು ಪಾತ್ರೆನ ಇಟ್ಕೊಳ್ಳೋಣ. ಅದಕ್ಕೆ ಮೊದಲನೇದಾಗಿ ನೀರನ್ನು ಹಾಕ್ಕೋತಾ ಇದ್ದೀನಿ. 3/4 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಬೀಟರ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಸುಮಾರು ಒಂದು 2 ಚಿಟಿಕೆ ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಒಂದೊಂದೇ ಪದಾರ್ಥಗಳನ್ನ ಈ ನೀರಿಗೆ ಹಾಕ್ಕೋತಾ ಹೋಗೋಣ. ನಾವು ಕ್ರಷ್ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಒಂದು ಕಹಿಗೆ ಒಂದು ಬ್ಯಾಲೆನ್ಸ್ ಆಗುತ್ತೆ. ಈಗ ಇಂಗನ್ನು ಹಾಕ್ಕೊಂಡು ಹೆಚ್ಕೊಂಡಿದ್ವಲ್ಲ ಮೆಂತ್ಯ, ಅದನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸುಮಾರು 2. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲವೂ ಬೆರೆತ್ಕೊಂಡಿದೆ ಚೆನ್ನಾಗಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, 1 ಕಪ್ನಷ್ಟು ಕಡಲೆ ಹಿಟ್ಟು, ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರಾಗಿದ್ದರೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಬೇಕಾದರೆ ಹಾಕ್ಕೋಬೋದು. ಆ ಥರ ಆಗಲ್ಲ, ಕರೆಕ್ಟಾಗಿ ಆಗುತ್ತೆ. ತುಂಬ ಗಟ್ಟಿಯಾಗಿದ್ದರೆ 1-2 ಚಮಚ ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿ ಇರಬೇಕು. ಎಣ್ಣೆ ಚೆನ್ನಾಗಿ ಕಾಯೋಕ್ಕೆ ಇಟ್ಟಿರಬೇಕು. ಈಗಾಗಲೇ ಕಾದಿದೆ ಎಣ್ಣೆ. ಅದಕ್ಕೆ ಕೈಯಲ್ಲಿ ಈ ರೀತಿಯಾಗಿ ತಗೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹೀಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು. ಒಂದು ಗುಂಡನೆಯ ಆಕಾರಕ್ಕೆ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂತಂದರೆ ಚಪ್ಪಟೆ ಆಗಿಬಿಡುತ್ತೆ. ನೋಡಿ, ಈಗ ಚೆನ್ನಾಗಿ ಊದ್ಕೊಂಡಿದೆ. ಇದನ್ನು ತಿರುಗಿಸಿ ಹಾಕಿ ಎಲ್ಲ ಬದಿಯಿಂದನೂ ಚೆನ್ನಾಗಿ ಗರ್ಗರಿಯಾಗಿ ಆಗೋ ತನಕ ಇದನ್ನು ಮಾಡಿಕೊಂಡು ಆಮೇಲೆ ತೆಕ್ಕೊಳ್ಳೋ ಅಂಥದ್ದು. ನೋಡಿದ್ರಲ್ಲ, ತುಂಬ ಸುಲಭನಾಗಿ ಮಾಡೋ ಅಂಥದ್ದು, ಅಷ್ಟೇ ರುಚಿಯಾಗಿರುತ್ತೆ. ಟೀ ಜೊತೆ ಕಾಫಿ ಜೊತೆ ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.